ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಂದಿದೆ. ಗಿಲ್ಲಿ ಅವರಿಗೆ ಸಿಕ್ಕಾಪಟ್ಟೆನೆ ಕಾಟನ ಕೊಡ್ತಾ ಇದ್ದಾರೆ ಬಂದಿರುವಂತ ಅತಿಥಿಗಳದ್ದು ಯಾಕೋ ಅತಿ ಆಯ್ತು ಅಂತ ಇಲ್ಲಿ ಅನಿಸ್ತಾ ಇದೆ. ಆದ್ರೆ ಗಿಲ್ಲಿ ಅವರಿಗೆ ಅಶ್ವಿನಿ ಗೌಡ ಅವರು ಸಾಥ್ನ ಕೊಡ್ತಿದ್ದಾರೆ. ಈ ಮನೆಯಲ್ಲಿ ಕರೆಕ್ಟ್ ಆಗಿ ಈ ಟಾಸ್ಕ್ ನ ಅರ್ಥ ಮಾಡ್ಕೊಂಡಿರೋರು ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಮಾತ್ರ ಅಂತ ಅನಿಸ್ತಿದೆ. ಅಭಿಷೇಕ್ ಅವರಂತೂ ಕ್ಯಾಪ್ಟನ್ ಆಗಿದ್ರು ಕೂಡ ಯೂಸ್ ಇಲ್ಲ, ತುಂಬಾನೇ ವೇಸ್ಟ್ ಅಂತ ಅನಿಸ್ತಾ ಇದೆ. ಅವತ್ತು ಅಶ್ವಿನಿ ಅವರು ಏನಾದ್ರು ಸ್ವಲ್ಪ ಎಚ್ಚರಿಕೆಯಿಂದ ಕ್ಯಾಪ್ಟನ್ಸಿ ಆಟನ ಆಡಿದ್ರೆ ಈ ವಾರದ ಆಟ ತುಂಬಾನೇ ಚೇಂಜ್ ಆಗ್ತಾ ಇತ್ತು. ಹಾಗೇನೆ ತುಂಬಾನೇ ಚೆನ್ನಾಗಿ ನಿಭಾಯಿಸ್ತಿದ್ರು ಅನ್ನೋದು ನನ್ನ ನಂಬಿಕೆ. ಇದರ ಬಗ್ಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಅತಿಥಿಗಳಾಗಿ ಬಂದಿರೋರು ಅತಿಥಿಗಳ ರೀತಿ ಇರಬೇಕು ಹೊರತಾಗಿ ಬಿಗ್ ಬಾಸ್ ಆಗೋಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಬಂದಿರುವಂತ ಅತಿಥಿಗಳು ತಾವೇ ರೂಲ್ಸ್ ನ ಮಾಡ್ತಿದ್ದಾರೆ. ಹಾಗೇನೆ ನೀವು ಅಲ್ಲೇ ಕೂತ್ಕೋಬೇಕು, ಇಲ್ಲೇ ನಿಂತ್ಕೋಬೇಕು, ಹಾಗೆ ಇರ್ಬೇಕು, ಹೀಗೆ ಇರ್ಬೇಕು ಅಂತ, ಇದೇ ಕೆಲಸ ಮಾಡ್ಬೇಕು, ನೀವು ಆ ಕೆಲಸ ಮಾಡ್ಬೇಕು ಅಂತ ಹೇಳೋ ಹಾಗೆ ಇಲ್ಲ. ಅದು ಅಲ್ಲದೆ ಬಿಗ್ ಬಾಸ್ ಅವರೇ ಒಬ್ರೊಬ್ರಿಗೂ ಒಂದೊಂದು ಕೆಲಸನ ವಹಿಸಿದ್ದಾರೆ. ಸೊ ಆ ಕೆಲಸನ ಅವರೇ ಮಾಡ್ಬೇಕು ಹೊರತಾಗಿ ಬಂದಿರುವಂತ ಅತಿಥಿಗಳು ಏನ್ ಬಿಗ್ ಬಾಸ್ ಪ್ಯಾಲೆನ್ಸ್ ಅಲ್ಲಿ ಚೇಂಜಸ್ ನ ಮಾಡೋ ಹಾಗಿಲ್ಲ. ತಮಗೆ ಏನ್ ಆಗ್ಬೇಕೋ ಅದನ್ನ ಮಾತ್ರ ಮಾಡ್ಬೇಕು, ತಮಗ್ ಬೇಕಾಗಿರೋದ ಮಾತ್ರ ಕೇಳಿ ಪಡಿಬೇಕು. ಹೋಟೆಲ್ಗೆ ಬಂದಿರೋ ಅತಿಥಿಗಳು ಹೇಗಿರ್ತಾರೋ ಹಾಗೆ ಇರ್ಬೇಕು. ಆದ್ರೆ ಇಲ್ಲಿ ಆ ರೀತಿಯಾಗಿ ಆಗ್ತಾನೆ ಇಲ್ಲ. ಆದ್ರೆ ಹೋಟೆಲ್ ನ ಮ್ಯಾನೇಜರ್ ಆಗಿರುವಂತ ಅಭಿಷೇಕ್ ಅವರು ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕಿತ್ತು, ಎಲ್ಲೂ ಕೂಡ ಪ್ರಶ್ನೆ ಮಾಡ್ಲಿಲ್ಲ. ಇಲ್ಲಿ ಪ್ರಶ್ನೆ ಮಾಡ್ತಿರುವಂತ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಅವರು ಮನಸ್ಸನ್ನ ಒಲಿಸೋಕೆ ಹೋಗ್ತಾರೆ. ಹಾಗೇನೆ ಗಿಲ್ಲಿ ಅವ್ರಿಗೂ ಕೂಡ ಅದನ್ನೇ ಬುದ್ಧಿವಾದನ ಹೇಳೋಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿ ಅವ್ರದ್ದು ಏನು ತಪ್ಪು ಕಾಣಿಸ್ತಾ ಇಲ್ಲ. ಬಂದು ಒಂದೆರಡು ದಿನದಲ್ಲಿ ಸ್ಟಾರ್ಟಿಂಗು ಒಂದೆರಡು ಕಡೆ ಮಾತಾಡೋದ್ರಲ್ಲಿ ಸ್ವಲ್ಪ ಹಿಡಿತನ ಕಳ್ಕೊಂಡು ಮಾತಾಡ್ತಾರೆ, ಅದು ತಪ್ಪು ಅಂತ ಒಪ್ಕೋತೀನಿ. ಆದ್ರೆ ನಿನ್ನೆಯಿಂದ ಅವರು ತುಂಬಾನೇ ಚೆನ್ನಾಗ್ ಆಡ್ತಿದ್ದಾರೆ. ಹಾಗೇನೆ ತುಂಬಾನೇ ಕಂಟ್ರೋಲ್ಡ್ ಆಗಿ ಕೂಡ ಇದ್ದಾರೆ. ಕೂಡ ಉಗ್ರ ಮಂಜು ಅವರು ಹಾಗೇನೆ ರಜತ ಅವರು ಇಲ್ಲಿ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಗಿಲ್ಲಿ ಅವ್ರಿಗೂ ಕೂಡ ಇವಾಗ ಭಯ ಶುರು ಆಗಿರೋ ರೀತಿ ಕಾಣಿಸ್ತಾ ಇದೆ. ಅವ್ರ ಮುಖಾನ ನೋಡ್ಬೇಕಿತ್ತು. ಈ ಪ್ರೋಮೋದಲ್ಲಿ ತುಂಬಾನೇ ಸಪ್ಪೆ ಆಗಿದೆ. ಹಾಗೇನೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ ಇಲ್ಲಿ ನಾನು ಮಾತಾಡಿದ್ರೆ ಎಲ್ಲಿ ಮನೆಯವರಿಗೆ ಹರ್ಟ್ ಆಗುತ್ತೋ ಅಥವಾ ಮನೆಯವರಿಗೆ ಮಾಡಿರೋ ಪ್ರಯತ್ನ ಎಲ್ಲ ವಿಫಲವಾಗುತ್ತೋ ಅನ್ನೋ ಸಲುವಾಗಿ ತುಂಬಾನೇ ಬಾಯನ್ನ ಮುಚ್ಕೊಂಡು ಇದ್ದಾರೆ ಅಂತ ಹೇಳ್ಬೋದು. ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಸೊ ಅದನ್ನ ಈ ಅಡ್ವಾಂಟೇಜ್ ಆಗಿ ತಗೊಂಡು ಇಲ್ಲಿ ಉಗ್ರ ಮಂಜು ಅವರು ತುಂಬಾನೇ ಅತಿಯಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಅವ್ರ ಹತ್ರ ತುಂಬಾನೇ ಕೆಲಸವನ್ನ ಕೂಡ ಮಾಡಿಸ್ತಾ ಇದ್ದಾರೆ. ಮೊದ್ಲೇ ಗಿಲ್ಲಿಗೆ ಜಾಸ್ತಿ ಕೆಲಸ ಮಾಡಕ್ ಆಗಲ್ಲ. ಜಾಸ್ತಿ ಕೆಲಸ ಮಾಡೋದ್ರಲ್ಲಿ ಎಲ್ಲ ಸೋಂಬೇರಿ ಆಗಿರೋರ ಹತ್ರ ಇಷ್ಟೆಲ್ಲ ಕೆಲ್ಸನ ಮಾಡಿಸ್ತಿದಾರಲ್ವಾ, ಇದಕ್ಕೇನ್ ಹೇಳೋಣ. ಅದು ಅಲ್ದಿರ ಅವ್ರು ಅಲ್ದೇ ಇರೋ ಕೆಲಸ ಕೂಡ ಮಾಡಿಸ್ತಿದಾರೆ. ಅವ್ರ ಕೆಲ್ಸನ ಅವ್ರು ಮಾಡ್ಲೇಬೇಕು, ಅದ್ರಲ್ಲೇನ್ ತಪ್ಪಿಲ್ಲ. ಆದ್ರೆ ಬೇರೆ ಕೆಲ್ಸಾನು ಮಾಡಿಸ್ತಿದಾರಲ್ವಾ, ಅದು ಸರಿ ಇಲ್ಲ. ಅದಷ್ಟೇ ಅಲ್ದೆ ನೀನೇ ಊಟ ಕೊಡ್ಬೇಕು, ಹಾಗೇನೆ ಎಲ್ರು ಊಟ ಆದ್ಮೇಲೆ ನೀನ್ ಊಟ ಮಾಡ್ಬೇಕು ಅನ್ನೋಂತ ರೂಲ್ಸ್ ಎಲ್ಲೂನು ಇಲ್ಲ ಅಂತ ಕೂಡ ಹೇಳ್ಬೋದು. ಅದನ್ನ ರೂಲ್ಸ್ ನ ತರಕ್ಕೆ ಇವ್ರು ಯಾರು ಅಂತ ಕೇಳ್ಬೋದು. ಇನ್ನು ಅಶ್ವಿನಿ ಗೌಡ ಅವರು ನಿನ್ನೆ ತಗೊಂಡಿರುವಂತ ಸ್ಟ್ಯಾಂಡ್ ಕೂಡ ಸರಿಯಾಗಿತ್ತು. ಹಾಗೇನೆ ಇವತ್ತು ಗಿಲ್ಲಿ ಪರ ಕೂಡ ನಿಂತ್ಕೊಂಡಿದ್ದಾರೆ. ಅಭಿಷೇಕ್ ಅವರು ಬಂದ್ಬಿಟ್ಟು ಗಿಲ್ಲಿ ಅವರಿಗೆ ಹೇಳ್ತಾರೆ, ಇವರು ಬಂದಿರೋ ಗೆಸ್ಟ್ ಗಳಂತ ನೋಡ್ಕೊಳ್ಳೋಣ, ಅದಾದ್ಮೇಲೆ ಏನು ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ. ಹಾಗೇನೆ ನಿನಗಷ್ಟೇ ಅಲ್ಲ ಎಲ್ರಿಗೂನು ಕೂಡ ಇಲ್ಲಿ ಟಾರ್ಚರ್ ಆಗ್ತಾ ಇದೆ. ಸ್ವಲ್ಪ ಸಂಯಮದಿಂದ ಮಾತಾಡು, ತಾಳ್ಮೆನ ಕಳ್ಕೊಬೇಡ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದಂತೂ ತುಂಬಾನೇ ಖುಷಿ ಪಡೋ ವಿಷಯ ಅಂತ ಹೇಳ್ಬೋದು. ಅಶ್ವಿನಿ ಅವರು ಅಷ್ಟೇ ಮೋಕ್ಷಿತಾ ಅವರ ಕಾಲ್ನ ಮಸಾಜ್ ಮಾಡ್ಕೊಡ್ತಾ ಇರ್ತಾರೆ. ವಯಸ್ಸಿಗೆ ಮೀರಿದವ್ರ ಹತ್ರ ಮೋಕ್ಷಿತಾ ಅವರು ಈ ರೀತಿಯಾಗಿ ಕೆಲ್ಸನ ಮಾಡಿಸ್ಕೋಬಾರ್ದಿತ್ತು. ಆದ್ರೆ ಖುಷಿಯಾಗಿನೇ ಅಶ್ವಿನಿ ಗೌಡ ಅವರು ಕೂಡ ಆ ಕೆಲ್ಸನ ಮಾಡ್ತಿದ್ದಾರೆ. ಅವ್ರ ಕೆಲ್ಸ ಬಂದ್ಬಿಟ್ಟು ವೇಟರ್ ಏನ್ ಕೆಲ್ಸ ಮಾಡ್ಬೇಕೋ ಅದೇ ಮಾಡ್ಬೇಕು. ಆದ್ರೂ ಕೂಡ ಇವರು ಕಾಲ್ ಮಸಾಜ್ ಮಾಡ್ಕೊಡೋದು, ಹೆಡ್ ಮಸಾಜ್ ಮಾಡ್ಕೊಡೋದು ಮಾಡ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ನಿನ್ಗೆ ಏನಾದ್ರೂ ಟ್ರಿಗರ್ ಆಯ್ತಾ, ಏನಾದ್ರೂ ಆದ್ರೆ ನನ್ನ ಕರಿ, ನಾನ್ ಮಾತಾಡ್ತೀನಿ, ನೀನು ಸ್ವಲ್ಪ ಸಂಯಮದಿಂದ ತಾಳ್ಮೆಯಿಂದ ಇರು, ನಾನ್ ಮಾತಾಡ್ತೀನಿ ಅಂತ ಇಲ್ಲಿ ಸಪೋರ್ಟ್ ನ ಕೂಡ ಮಾಡ್ತಿದ್ದಾರೆ. ಗಿಲ್ಲಿ ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ, ನನಗೆ ಎಲ್ಲಿ ನಾಲಿಗೆ ಉದ್ದ ಬಿಟ್ಟು ಮಾತಾಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಅನ್ನೋ ರೀತಿಯಾಗಿ ಮಾತಾಡ್ತಾ ಇದ್ರು. ಇಲ್ಲಿ ಗಿಲ್ಲಿ ಅವರಿಗೆ ತುಂಬಾನೇ ಟಾರ್ಚರ್ ಮಾಡ್ತಿದ್ದಾರೆ. ಹಾಗೇನೆ ಟ್ರಿಗರ್ ಕೂಡ ಮಾಡ್ತಿದ್ದಾರೆ. ಬಂದಿರೋ ಅತಿಥಿಗಳದ್ದು ಜಾಸ್ತಿನೇ ಆಯ್ತು, ಅತಿ ಆಯ್ತು ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಹಾಗೇನೆ ಈ ವಾರದ ಕಿಚನ ಚಪ್ಪಾಳೆ ಅಶ್ವಿನಿ ಗೌಡ ಅವ್ರಿಗೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.